ಆದಿಮಾಯೆಯಿಂದ ಸೃಜಿಸಲ್ಪಟ್ಟಿರುವಂತಹ ತ್ರಿಮೂರ್ತಿಗಳಾಗಿರುವಂತಹ ನಮ್ಮ ಪಾಲಿಗೆ ಆದಿಮಾಯೆಯೇ ಕಲ್ಪಿಸಿರುವುದು ಉಳಿಯುವುದಕ್ಕೆ ಒಂದೊಂದು ಲೋಕವನ್ನ, ಮಾಡುವುದಕ್ಕೆ ತರನಾದಂತಹ ಉದ್ಯೋಗವನ್ನ, ಹಿಡಿಯುವುದಕ್ಕೆ ಆಯುಧವನ್ನ, ಆಮೇಲೆ ಪ್ರತ್ಯೇಕವಾದಂತಹ ಗುಣಗಳನ್ನ. ಹಾಗಾಗಿ ಹೋದ ಕಲ್ಪದಲ್ಲಿ ಲಯವಾಗಿರುವಂತಹ ಪ್ರಪಂಚವನ್ನ ಪುನಃ ಸೃಜಿಸಬೇಕು ಎನ್ನುವ ಕಾರಣಕ್ಕಾಗಿ ಆ ಜಗನ್ಮಾತೆ ಕಲ್ಪಿಸಿ ನಮ್ಮನ್ನ ಈ ರೀತಿಯಾಗಿ ಜನ್ಮ ತಳೆಯುವುದಕ್ಕೆ ಕಾರಣೀಕರ್ತಳಾದಳಂತೆ. ಹಾಗಾಗಿ ಆದಿಮಾಯೆಯ ನಿರ್ದೇಶನದಂತೆ, ಅವಳ ಆಶೀರ್ವಾದದಂತೆ ನಮ್ಮ ನಮ್ಮ ಕರ್ತವ್ಯದಲ್ಲಿ ನಾವು ನಿರತರಾಗಿರುವವರು. ಬ್ರಹ್ಮ ಆ ದಿವಸ ಆದಿಮಾಯೆಯೇ ತಿಳಿಸಿದಳಲ್ಲ, ಶ್ರೇಷ್ಠವಾದದ್ದು, ಹಿರಿದಾದದ್ದು, ಗುರುತರವಾದದ್ದು ಎನ್ನುವುದರ ಅರ್ಥವ್ಯಾಪ್ತಿಯಲ್ಲಿ ನನ್ನನ್ನ ಬ್ರಹ್ಮ ಎನ್ನುವುದಾಗಿ ಕರೆದಳು. ಮಾತ್ರವಲ್ಲದೆ ಸೃಜಿಸುವ ಕಾರ್ಯವನ್ನ ನನ್ನ ಪಾಲಿಗೆ ನಿರೂಪಿಸಿದಳು. ಚರಾಚರ ಜೀವಿಗಳನ್ನು ಸೃಷ್ಟಿಸುವುದರ ಮೂಲಕವಾಗಿ ಈ ಲೋಕದ ಏಳಿಗೆಯನ್ನು ಕಾಣಬೇಕಾದದ್ದು ನನಗಾದ್ಯ ಕರ್ತವ್ಯ ಎನ್ನುವುದಾಗಿ ನಿರೂಪಿಸಿದಳು. ಆ ಜಗನ್ಮಾತೆಯ ನಿರ್ದೇಶನದಂತೆ ಚತುರ್ಮುಖ ಬ್ರಹ್ಮನಾಗಿರುವಂತಹ ನಾನು ಚತುರ್ವೇದದ ಸೃಷ್ಟಿಯನ್ನು ಮಾಡುವುದರ ಮೂಲಕವಾಗಿ ಜೀವಿಗಳ ಬದುಕಿಗೆ ಬೇಕಾದದ್ದನ್ನು ಒದಗಿಸಿಕೊಡುವ ಕಾಯಕದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡವ. ಆ ಮಟ್ಟಿಗೆ ತ್ರಿಮೂರ್ತಿಗಳೆಲ್ಲರೂ ನಾವು ಮಾಡಬೇಕಾದಂತಹ ಕಾರ್ಯದಲ್ಲಿ ತಲ್ಲೀನರಾಗಿದ್ದೇವೆ, ನಿರತರಾಗಿದ್ದೇವೆ ಎನ್ನುವಂತ ಆತ್ಮವಿಶ್ವಾಸ ನನ್ನ ಪಾಲಿಗೆ. ಅದರಲ್ಲಿಯೂ ಸೃಷ್ಟಿಯ ಕಾರ್ಯದಲ್ಲಿ ಯಾವುದೇ ನ್ಯೂನತೆ ಬಾರದೆ ಇರುವ ಹಾಗೆ ಅದನ್ನ ಸಾಂಗೋಪಸಾಂಗವಾಗಿ ನೆರವೇರಿಸಿಕೊಂಡು ಬರುತ್ತಾ ಇದ್ದೇನೆ ಎನ್ನುವ ಸಮಾಧಾನ. ಹೀಗೆ ಚರಾಚರ ಜೀವಿಗಳ ಸೃಷ್ಟಿಗೆ ಕಾರಣೀಕರ್ತನಾದಂತಹ ನಾನು ನನ್ನ ವೈಯಕ್ತಿಕವಾದಂತಹ ಬದುಕಿನ ಕುರಿತಾಗಿ ಆಲೋಚಿಸಿ ಅಲ್ಲಿಯೂ ಸೃಷ್ಟಿಯ ಕಾರ್ಯದಿಂದಲಾಗಿಯೇ ಮಗಳೊಬ್ಬಳನ್ನ ಪಡೆದಿದ್ದೇನೆ. ಪಡೆದಿರುವಂತ ಆ ಮಗಳ ವಿಷಯದಲ್ಲಿ ಇವತ್ತು ಹೆಮ್ಮೆ ಅನ್ನಿಸುತ್ತಾ ಇದೆ. ಯಾಕೆ? ಕಂಜನೇತ್ರೆ ವಿಮಲ ದೇವಿಯೋ
ಯೋಜನೆಯೋ ನಿಜವಾಗಿಯೂ ಹೌದದು. ಕಂಜನೇತ್ರೆ ವಿಮಲ ಗಾತ್ರೆ ಚರಾಚರ ಜೀವಿಗಳ ಸೃಷ್ಟಿಗೆ ಕಾರಣೀಕರ್ತನಾಗಿರುವಂತಹ ಬ್ರಹ್ಮ ನನ್ನ ವೈಯಕ್ತಿಕವಾಗಿ ಮಗಳೊಬ್ಬಳನ್ನ ಪಡೆದಿದ್ದೇನೆ. ಹೆಣ್ಣು ಗಂಡಿನ ಸಂಸರ್ಗದಿಂದಲಾಗಿ ಪಡೆದಿರುವಂತಹ ಮಗಳವಳಲ್ಲ, ಯಜ್ಞ ಸಂಭೂತೆ ಅವಳು. ಯಜ್ಞ ಮೂಲಕವಾಗಿ ಮಗಳನ್ನು ನಾನು ಪಡೆದಿರುವುದು. ಹಾಗಾದ್ರೆ ಈ ಲೋಕದ ಎಲ್ಲಾ ಜೀವಿಗಳ ಸೃಷ್ಟಿಗೆ ಕಾರಣೀಭೂತನಾಗಿರುವಂತಹ ಬ್ರಹ್ಮ ಸ್ವಂತ ವಿಷಯದಲ್ಲಿ ಮಗಳನ್ನ ಪಡೆಯಲೇಬೇಕಾದ ಅನಿವಾರ್ಯತೆ ಏನು? ಲೋಕದಲ್ಲಿ ಅನೇಕರಿಗೆ ಒಡಮೂಡುವ ಈ ಪ್ರಶ್ನೆಗೆ ಉತ್ತರ ನನಗಾಗಿ ಅಂತ ಅಲ್ಲ, ಲೋಕದ ಹಿತಕ್ಕಾಗಿ, ಲೋಕದ ವ್ಯವಸ್ಥೆಯ ಆ ಪರಿಧಿಯಲ್ಲಿ ನಾವು ನಡೆಯಬೇಕು ಎನ್ನುವ ಕಾರಣಕ್ಕಾಗಿ. ಹಾಗಾಗಿ ಪಡೆದಿರುವಂತಹ ಮಗಳು ಈಗಾಗಲೇ ಬೆಳೆಯುತ್ತಾ ಇದ್ದಾಳೆ, ಬೆಳಗುತ್ತಾ ಇದ್ದಾಳೆ. ಕಂಜ ನೇತ್ರೆ ವಿಮಲ ಗಾತ್ರೆ ನನ್ನ ಮಗಳು ವಾಗ್ದೇವಿ ಶಾರದೆ. ಆಹಾ, ಬ್ರಹ್ಮಕುಮಾರಿಯಾಗಿರುವಂತಹ ಮಗಳು ಭಾರತಿಯನ್ನ ಕಂಡಾಗ ಹೃದಯ ತುಂಬಿ ಬರುತ್ತಾ ಇದೆ. ಹಾಗಾದ್ರೆ ಪಡೆದಿರುವುದು ಯಾವ ಉದ್ದೇಶ? ವಿದ್ಯೆಗಳಿಗೆ ರಾಣಿಯನ್ನಾಗಿಸಬೇಕು ಅವಳನ್ನ. ನನ್ನ ಸೃಷ್ಟಿಗೆ ಒಳಪಟ್ಟಿರುವಂತಹ ಪ್ರತಿಯೊಂದು ವಸ್ತು ವಿಶೇಷತೆಗಳಿಗೆ ಅದರದ್ದೇ ಆದಂತಹ ಸ್ಥಾನವನ್ನ ಕಲ್ಪಿಸುವುದರ ಮೂಲಕವಾಗಿ ಅದರ ನೆಲೆಗೊಂದು ಭದ್ರತೆಯನ್ನು ಒದಗಿಸಿಕೊಟ್ಟವನು ನಾನು. ಹಾಗಾಗಿಯೇ ಸೃಷ್ಟಿಸಿರುವಂತಹ ವಿದ್ಯೆ ಎನ್ನುವುದು ಅನಾಥವಾಗಬಾರದು, ಅದಕ್ಕೆ ದಾತಾರರು ಯಾರೂ ಇಲ್ಲ ಎನ್ನುವುದಾಗಿ ಆಕ್ಷೇಪವೂ ಬರಬಾರದು. ಆ ಕಾರಣಕ್ಕಾಗಿಯೇ ವಿದ್ಯಾದಿ ದೇವತೆಯ ಪಟ್ಟವನ್ನ ನನ್ನ ಮಗಳು ಶಾರದೆಗೆ ಕೊಡಬೇಕು ಎನ್ನುವ ಕಾರಣಕ್ಕಾಗಿಯೇ ನಾನು ಅವಳನ್ನ ಪಡೆದಿದ್ದೇನೆ. ಮಾತು ಕೊಟ್ಟು ಮಗಳನ್ನ ಪಡೆದು ದಿನಗಳು ಕೆಲವು ಕಳೆದು ಹೋಯಿತು. ಈಗ ನನಗೆ ಯೋಚನೆ ಆಗ್ತಾ ಉಂಟು, ಬೆಳೆದು ನಿಂತಿರುವಂತಹ ಮಗಳಿಗೆ ಮಾತಿಗೆ ತಪ್ಪಿದ ಎನ್ನುವ ಆಕ್ಷೇಪಕ್ಕೆ ನಾನು ಗುರಿಯಾಗಬಾರದು ಅಲ್ವಾ? ಇಚ್ಛಿತವಾದಂತಹ ಕಾರ್ಯವನ್ನು ಈಡೇರಿಸಿಕೊಳ್ಳಬೇಕು. ಒಳ್ಳೆ ಮಗಳು ಶಾರದೆಗೆ ವಿದ್ಯಾದಿ ದೇವತೆಯ ಪಟ್ಟವನ್ನ ನೀಡುವುದು ಒಳ್ಳೆಯದು ಅಲ್ವಾ? ನೋಡೋಣ, ಜಾತಕವನ್ನು ನೋಡ್ತಾನೆ. ಇಂದು ಜ್ಯೋತಿಷ್ಯದ ವಿಚಾರವನಂತು ವಿಧಿ ದೃಢ ಮನದೊಳಿರಲು, ಜ್ಯೋತಿಷ್ಯದ ವಿಚಾರವನಂತು ವಿಧಿ ದೃಢ ಮನದೊಳಿರಲು, ಜ್ಯೋತಿಷ್ಯದ ವಿಚಾರವನಂತು ವಿಧಿ ದೃಢ ಮನದೊಳಿರಲು, ಪರಂತು ತಾನು ಜೆಯೊಳಗೊತ್ತಲು ವಿದ್ಯೆ ಒಡೆತನ ಪ್ರಾಪ್ತುಯೇ ಚೇತು ಶಾರದಿಗೆ ವಿದ್ಯೆ ಒಡೆತನದ ಪ್ರಾಪ್ತು ಹೆಚ್ಚಿತು ಶಾರದಿಗೆ ದಿನ ಸಂತು ತಾನುತ್ತವಿಸಿ ದಿನ ಸಂತು ತಾನುತ್ತವಿಸಿ ಜಡ ಜಂತುವಂದದುಳಾದೆ ಜಂತುವಂದದ ಆಮೆಯುವುದ ನುಡಿದಳಿದಳನೇ ಜಂತುವಂದದ
ನಿರೀಕ್ಷೆಯಲ್ಲಿ ನಾವಿರ್ತೇವೋ ಅದಾಗದೆ ಹೋದಾಗ ಭ್ರಾಂತಿ ಆಗುವುದು. ಮರುಭೂಮಿಯಲ್ಲಿ ಹೋಗುವಾಗ ದೂರದಲ್ಲಿ ನೀರು ಇದ್ದಾಗ ಕಾಣುವುದಂತೆ, ಹತ್ತಿರಕ್ಕೆ ಹೋಗಿ ನೋಡಿದ್ರೆ ಅಲ್ಲಿ ಮರಳೇ ಇರು, ಮರೀಚಿಕೆ ಅಂತ ಹೇಳುವುದು. ನಮಗ್ ಹಾಗೆ ಆಗಿ ಹೋಯ್ತಲ್ಲ ಅಂತ. ಅದಲ್ಲದೆ ಹೋದ್ರೆ ಬ್ರಹ್ಮದೇವರು ವಿಶೇಷವಾದಂತಹ ಯಾಗವನ್ನು ಕೈಗೊಂಡು ಆ ಮೂಲಕವಾಗಿ ಪಡೆದಿದ್ದಾರೆ ಹೆಣ್ಣು ಮಗಳೊಬ್ಬರನ್ನ. ಶಾರದಾ ಅನ್ನುವಂತಹ ಹೆಸರಿನಿರಿಸಿದ್ದಾರೆ. ವಿದ್ಯಾದಿ ದೇವತೆಯ ಪಟ್ಟವನ್ನು ಕಟ್ತಾರೆ. ಕಾಯ್ತಾ ಇದ್ದದ್ದು ಸ್ವಾಮಿ ನಾವು ಯಾವಾಗ ಪಟ್ಟಾಭಿಷೇಕ ಆಗ್ತದೆ ನಮಗೆ, ನಾವು ಯಾವಾಗ ಮೇಲೆ ಇರ್ತೇವೆ ಅಂತ ಭ್ರಾಂತಿ ಆಯ್ತಲ್ಲ ಈಗ. ಹಾಗೆ ಅತಿಯಾದಂತಹ ನಿರೀಕ್ಷೆ ಇತ್ತು, ಅದು ಹುಸಿ ಆದ್ರೆ ಭ್ರಾಂತಿ ಆಗುದು. ಅವನು ಹುಚ್ಚಿದಾಗಿ ಅದನ್ನೇ ಹೇಳ್ತಾ ತಿರುಗಾಡುದಲ್ವಾ, ಕೊನೆಗದೇ ಆಗುದು. ಹಾಗೆ ಆಗಿತ್ತು, ತಡ್ಕೊಳ್ಳಿಕ್ಕಾಗದೆ ಈಗ ಬಂದೆ ನಾನು. ಅಯ್ಯೋ ದೇವ್ರೆ, ಈಗ ಅನುಮಾನ ಪ್ರಾರಂಭ ಆಯ್ತು ಸ್ವಾಮಿ. ಮೊದಲ ಪಟ್ಟವನ್ನು ಕಟ್ಟಬೇಕು ಅಂತ ನನ್ನನ್ನು ಸೃಷ್ಟಿಸಿರುವಂತಹ ಬ್ರಹ್ಮನಿಗೆ ಆ ಪಟ್ಟಕ್ಕೆ ನಾನು ಅರ್ಹನ ಅಲ್ವೋ ಅಂತ ಅನುಮಾನ ಬಂದಿದ್ದು. ನಮ್ಮ ಸಾಮರ್ಥ್ಯ ಕಡಿಮೆ ಆಯ್ತಾ ಹಾಗಿದ್ರೆ ನಾವು ಅದಕ್ಕೆ ಸರಿಯಾದವರು ಅಲ್ವೋ? ಈಗೆಲ್ಲ ಯೋಚನೆ ಶುರುವಾಗುದು. ಭ್ರಾಂತ ಸುಮ್ಮನೆ ಹಾಗಲ್ಲ, ನಕಾರಾತ್ಮಕವಾದ ಆಲೋಚನೆಗಳು ಶುರುವಾದ ಮೇಲೆ ಭ್ರಾಂತ ಆಗುವುದು. ಹಾಗೆ ದಾರಿಗಳು ತಿರುಗಾಟಿ ಶುರು ಮಾಡುದು. ನಮಗ್ ಹಾಗಾಗ್ಲಿಕ್ಕೆ ಪ್ರಾರಂಭ ಸ್ವಾಮಿ. ಹಾಗಾಗಿ ಇವತ್ತು ತಡ್ಕೊಳ್ಳಿಕ್ಕಾಗಲಿಲ್ಲ. ಬ್ರಹ್ಮದೇವರಲ್ಲಿ ಕೇಳಬೇಕು, ಮಾತಾಡಬೇಕೆನ್ನುವ ಕಾರಣಕ್ಕಾಗಿ ಬಂದಿದ್ದೇನೆ. ಒಂದು ನಿಂತು ನೋಡ್ತೇನೆ. ಸುರುಚಿರಾನನೆ ಬಂದು ಕಂಡಳು, ನಿರತವಗ ಲಗ್ನವನ್ನು ಗುಣಿಸುತ್ತಿರುವ ಬ್ರಹ್ಮನ. ನಿರತವಗ ಲಗ್ನವನ್ನು ಗುಣಿಸುತ್ತಿರುವ ಬ್ರಹ್ಮನ ಮೈಯನಲ್ಲ ಆಡಿಸುತ್ತ ವಂದಿಸಲು ತಂದೆ ನಿಜ ಗೈದೆ
ನಿಜಗೈದೆ ತಾನು ಇಲ್ಲ ನನ್ನ ಕಡೆಗೆ ದೃಷ್ಟಿಯೇ ಇಲ್ಲ. ಅಲ್ಲಾಡಿಸಿದ್ರು ಸಹಿತವಾಗಿ ಈ ಕಡೆಗೆ ಲಕ್ಷ್ಯ ವಹಿಸದಷ್ಟು ಹೌದು ಮಗಳೇ. ಗಮನವನ್ನು ಆ ಕಡೆಗೆ ಆಳವಾಗಿ ಹೊಂದಿದ್ದೀಯಾ ಅಂತ ಆದ್ರೆ ಏನು ವಿಷಯ ಆಗಿರಬಹುದು, ಏನ್ ಲೆಕ್ಕಾಚಾರ ಆಗಿರಬಹುದು? ನನ್ನ ಗಮನ ಎಲ್ಲವೂ ಒಂದೇ ಕಡೆಯಲ್ಲಿ ಕೇಂದ್ರೀಕೃತವಾಗಿತ್ತು. ಹೌದಪ್ಪ, ಅಷ್ಟು ಮಾತ್ರನಾಗಿ ಯಾವಾಗಲೂ ನೀನು ಬಂದಾಗ ಅಲ್ಲ ನೀನು ಬರುವಾಗ ನಿನ್ನನ್ನೇ ನಾನು ಮಾತಾಡಿಸುವವ. ಹೌದಪ್ಪ, ನಿನ್ನ ಕಾಲ್ಗೆಜ್ಜೆಯ ಸಪ್ಪಳವನ್ನು ಕೇಳಿದಾಗಲೇ ಬಂದದ್ದು ಶಾರದೆ ನನ್ನ ಮಗಳು ಎನ್ನುವಷ್ಟನ್ನ ಊಹಿಸುವವ. ಆದ್ರೆ ಇವತ್ತು ಹಾಗಲ್ಲ ಮಗಳೇ. ನೀನು ಕರೆದರು ಮೈ ಮುಟ್ಟಿ ಅಲ್ಲಾಡಿಸುವಲ್ಲಿಯವರೆಗೆ ನಿಮಗ್ನಾಗಿದ್ದೀಯಾ ಅಂತ ಆದ್ರೆ ವಾಸ್ತವಕ್ಕೆ ನಾನು ಬರಲೇ ಇಲ್ಲ. ಲೆಕ್ಕಾಚಾರ ಮಗಳೇ, ಲೆಕ್ಕಾಚಾರ ಮಾಡ್ತಾ ಇದ್ದೆ. ಅಲ್ಲ, ಅದಕ್ಕೆ ಕೆಲವು ಸಮಯ ಉಂಟಲ್ಲ ಇನ್ನು. ಉಂಟು ಮಗಳೇ, ಉಂಟು ಅಂತ ನಾವು ಸುಮ್ಮನೆ ಇರುವುದಕ್ಕಾಗುವುದಿಲ್ಲ. ಅದಿಲ್ಲ, ಯಾವಾಗಲೂ ನಮ್ಮಿಂದ ಕೊಡಲ್ಪಡುವುದು ಅಂತಾದ್ರೆ ಸಮಯ ಉಂಟು ಅಂತ ಕಾಯಬಹುದು. ಬರುವುದಾದ್ರೆ ನಾವು ಮತ್ತೊಬ್ಬರಿಂದ ಪಡ್ಕೊಂಡು ಹಂಚುವುದಾದ್ರೆ ಸ್ವಲ್ಪ ಮೊದಲೇ ಪಡ್ಕೊಳ್ಬೇಕು ಮಕ್ಕಳೇ. ಹಾಗಾಗಿ ಲೆಕ್ಕವೇ ನಿಮ್ಮ ಲೆಕ್ಕ ಚೊಕ್ಕ ಅಂತ ನನಗೆ ಗೊತ್ತುಂಟು. ಬ್ರಹ್ಮನ ಲೆಕ್ಕ ಅಲ್ವಾ? ಈ ಲೋಕಕ್ಕೆ ಲೆಕ್ಕವನ್ನು ಕಲಿಸಿಕೊಟ್ಟದ್ದಿದ್ರೆ ಸೃಷ್ಟಿಕರ್ತನಾದ ನಾನು. ಹಾಗಿರುವಾಗ ನೀವೇ ಲೆಕ್ಕಾಚಾರಕ್ಕೊಳಗಾಗ್ತೀರಿ ಅಂತಾದ್ರೆ ಏನ್ ವಿಷಯ? ಕೊಡುವ ಪಡೆಯುವ ಲೆಕ್ಕಾಚಾರ ಅಲ್ಲ ಮಗಳೇ. ಮತ್ತೆ ನಿನ್ನ ವಿಷಯದಲ್ಲಿಯೇ ಲೆಕ್ಕಾಚಾರ ಮಾಡ್ತಾ ಇದ್ದವ. ವಿಷಯನಲ್ಲ. ಹೌದಮ್ಮ. ಹಾಗಾಗಿ ನೀನು ಬಂದದ್ದು ಗೊತ್ತಾಗಲಿಲ್ಲ. ವಾಸ್ತವಕ್ಕೆ ಬಂದ ಮೇಲೆ ನನ್ನ ಮಗಳು ಭಾರತೀಯ ಎದುರುಗಡೆಯಲ್ಲಿ ನಿಂತಿದ್ದಾಳೆ ಎನ್ನುವುದು ಅರ್ಥ ಆಯಿತು. ಆದ್ದರಿಂದಲೇ ಬಂದೆಯ ಚದುರೆ ನೀನು. ಮನಸ್ಸಿನಲ್ಲಿರುವಂತಹ ಮಾತುಗಳಿಗೆ ಮುಖವೇ ಕೈಗನ್ನಡಿಯಂತೆ. ನಿನ್ನ ಮುಖವನ್ನು ಕಂಡಾಗಲೇ ಅರ್ಥ ಆಗ್ತಾ ಇದೆ. ಏನನ್ನು ಅಪ್ಪನಲ್ಲಿ ಹೇಳಿಕೊಳ್ಳಬೇಕು ಎನ್ನುವ ತುಡಿತ ನಿನ್ನ ಅಂತರಂಗದಲ್ಲಿ ಉಂಟು ಎನ್ನುವುದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಹೇಳುವುದು ಏನು? ಯಾವುದನ್ನು ಹೇಳುವುದಕ್ಕಾಗಿ ನೀನು ಬಂದವಳು? ಊಹಿಸುವುದಕ್ಕಾಗದಿದ್ದಷ್ಟು ಹೆಡ್ಡನೇನು ನಾನಲ್ಲ. ಅದು ಊಹಿಸಿ ಆಯ್ತು. ಖಂಡಿತ. ಏನಪ್ಪ? ಹಿಂದೆ ಹೇಳಿದ ಕಾರ್ಯಭಾರವ. ಇನ್ನೊಂದು ಸಂದರ್ಭ ಯಜ್ಞ ಮೂಲಕವಾಗಿ ನಿನ್ನನ್ನ ಪಡೆದಂತಹ ನಾನು ನಿನಗೊಂದು ಮಾತನ್ನ ಕೊಟ್ಟಿದ್ದೇನೆ. ವಿದ್ಯಾದಿ ದೇವತೆಯ ಪಟ್ಟವನ್ನ ನನಗೆ ಕಟ್ಟುತ್ತೇನೆ, ಕೊಡುತ್ತೇನೆ ಹೇಳಿ ಕಾಲಗಳು ಕಳೆದು ಹೋಯಿತು. ಎಷ್ಟೋ ದಿನಗಳು ದಾಟಿದವು. ಆದರೂ ಪಟ್ಟ ಎನ್ನುವುದು ಕೊಡ್ಲಿಲ್ಲ. ಯಾವಾಗ ಕೊಡ್ತೇನೆ ಎನ್ನುವುದನ್ನು ಹೇಳಿಯೂ ಇಲ್ಲ. ಹಾಗಾಗಿ ಹಿಂದೆ ಬೇಡಿದ ಕಾರ್ಯಭಾರವ ಆ ದಿವಸವೇ ನಾನು ಸಾಧಿಸಲಿಲ್ಲ, ಅದನ್ನು ಈಡೇರಿಸಲಿಲ್ಲ ಎನ್ನುವ ಕಾರಣಕ್ಕಾಗಿ ನೆನಪಿಸುವುದಕ್ಕೆ, ಇಂದು ವಿಸ್ತರಿಸುವುದಕ್ಕೆ, ಅಂದರೆ ನೆನಪಿಸುವುದಕ್ಕಾಗಿ ನಡೆತಂದೆಯ. ನಿಜವಾಗಿ ನಿನ್ನ ಬಗ್ಗೆ ಒಂದು ಹೆಮ್ಮೆ ಆಗ್ತಾ ಉಂಟು ಮಗಳೇ. ಏನಪ್ಪಯ್ಯ? ನಾನು ಹೇಳಿ ಕಾಲಗಳ ಕೆಲವು ಕಳೆದು ಹೋಯಿತು. ಪಟ್ಟ ಇವತ್ತು ಸಿಗುತ್ತದೆ, ನಾಳೆ ಸಿಗುತ್ತದೆ ಎನ್ನುವುದಾಗಿ ಕಾಯುತ್ತಾ ನಿನ್ನ ಸ್ಥಾನದಲ್ಲಿ ಬೇರೆ
ಬೇರೆ ಯಾರಾದ್ರೂ ಇದ್ದದ್ದಾದ್ರೆ ಆ ಮುಖದ ಮೇಲೆಲ್ಲ ಎಷ್ಟೆಷ್ಟು ಮಂಡ ಬಿದ್ದು ಹೋಗ್ತಿತ್ತೋ ಏನು, ದೇಹವೆಲ್ಲ ಎಷ್ಟು ಕೃಶವಾಗಿ ಹೋಗ್ತಿತ್ತೋ ಏನು. ನಿನ್ನದ್ದು ಮಾತ್ರ ನೋಡು, ಅಥವಾ ಬೆಳೆದು ಹೋಗ್ತಿತ್ತು ಅಥವಾ ಉಕ್ಕುತ್ತಿತ್ತೋ ಏನು. ಆ ಅನಾರೋಗ್ಯಕ್ಕೆ ತುತ್ತಾಗಿ ಏನಾದ್ರೂ ಒಂದು ಹೆಚ್ಚು ಕಡಿಮೆ ಆಗೇ ಆಗ್ತಿತ್ತು. ಆ ಮಟ್ಟಿಗೆ ನಿನ್ನದ್ದು ಹಾಗಲ್ಲ ಮಗಳೇ. ಮಂಡ ಬೀಳುವುದಿಲ್ಲ, ಲೆಕ್ಕ ತಪ್ಪು ಉಕ್ಕುವುದಿಲ್ಲ. ಯಾವ ಕಾಲಕ್ಕೆ ನೋಡಿದ್ರು ಇದಿಷ್ಟಕ್ಕೆ ಏನು ಕೊರತೆ ಇಲ್ಲ. ಎಷ್ಟಾದ್ರೂ ನಿಮ್ಮ ಮಗಳಲ್ವಾ ನಾನು. ಅದ್ರ ಜೊತೆಗೆ ವಿದ್ಯಾದಿ ದೇವತೆ ಪಟ್ಟವನ್ನು ಕೊಡಬೇಕೆನ್ನುವ ಕಾರಣಕ್ಕಾಗಿ ನೀವು ಪ್ರತಿಮೂಲಕವಾಗಿ ಪಟ್ಟದ್ದಲ್ವಾ. ಹಾಗಾಗಿ ಹೇಳುವುದಕ್ಕೆ ಬಂದಂತಹ ನಾನು ಯೋಚಿಸಿ ಯೋಚಿಸಿ ಹೇಳುವುದೋ ಬೇಡವೋ ಅಂತ ಅನುಮಾನಿಸುವುದಲ್ಲ. ಆದ್ರೆ ನೀವೇನ್ ತೀರ್ಮಾನ ಕೈಗೊಂಡ್ರಿ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಸರಿ ಮಾಡ್ತೇನೆಲ್ಲವೂ ಹೇಗೆ ತೀರ್ಮಾನ ಮಾಡಿದ್ದೆ. ಏನಂತ? ಒಟ್ಟು ವಿದ್ಯೆಯ ಪಟ್ಟವು ಪಟ್ಟುಕೋ ವಿಭ್ರಮಿಸದೆ ಬೆಕ್ಕು ಕಳೆ ಚಂಚಲವ ಧೈರ್ಯವ ಪಟ್ಟುಕೋ ವಿಭ್ರಮಿಸದೆ ಒಡಮಟ್ಟು ಶಾರದೆ ಬೇಡಿದಳು ಒಡಮಟ್ಟು ಬೇಕಾದದ್ದಿಲ್ಲ. ಸರಿ ಮಾಡ್ತೇನೆಲ್ಲವ ಅಂತ ಹೇಳಿದ್ದು ಆ ಕಾರಣಕ್ಕಾಗಿ. ಹೇಗೆ ಸರಿ ಮಾಡಿ? ಇನ್ನು ದಿನ ಕಳೆಯುವ ಪ್ರಶ್ನೆಯೇ ಇಲ್ಲ. ಪಟ್ಟು ವಿದ್ಯೆಯ ಪಟ್ಟವು, ನಿನಗೆ ವಿದ್ಯಾದಿ ದೇವತೆಯ ಪಟ್ಟವನ್ನ ನಾಳೆಯೇ ಕಟ್ಟಬೇಕು. ಅದು ಇದು ಅಂತಿಲ್ಲ, ಯಾವೆಲ್ಲ ವಿದ್ಯೆಗಳಿಗೂ ನಾನೇ ಅಧಿಪತಿ. ಅದು ಮುಂದೊಂದು ಕಾಲಕ್ಕೆ ಯಾವುದೋ ಯುಗಕ್ಕೆ ಭೂಲೋಕದ ಎಲ್ಲಿಯೋ ಬರಬಹುದು. ಪ್ರಾಥಮಿಕಕ್ಕಿಷ್ಟು, ಪ್ರೌಢ ಶಿಕ್ಷಣಕ್ಕಿಷ್ಟು, ಪದವಿ ಶಿಕ್ಷಣಕ್ಕಿಷ್ಟು ಜನ, ಹೀಗೆಲ್ಲ ಬರಬಹುದು ಮಗಳೇ. ಹಾಗಂತ ಈಗ ಬ್ರಹ್ಮನ ಹೊಣೆಗಾರಿಕೆಯಲ್ಲಿ ಅದಕ್ಕೆಲ್ಲ ಅವಕಾಶ ಇಲ್ಲ. ಒಟ್ಟು ವಿದ್ಯೆಯ ಪಟ್ಟವು ಯಾವ ಯಾವ ವಿದ್ಯೆಗಳು ಎನ್ನುವುದಾಗಿ ಉಂಟು, ಆ ಎಲ್ಲಾ ವಿದ್ಯೆಗಳಿಗೂ ನೀನೇ ಅಧಿದೇವತೆ. ಅದು ಯಾವಾಗ? ವಿದ್ಯಾದಿ ದೇವತೆಯ ಪಟ್ಟವನ್ನ ನಾಳೆಯೇ ನೀನು ಕಟ್ಟುತ್ತೇನೆ. ಯಾವಾಗ? ಎಷ್ಟು ಬಿಡು ಚಂಚಲವ ಧೈರ್ಯವ ತಟ್ಟಿಕೋ. ನಾಳೆ ಭ್ರಮಿಸಬೇಡ. ನಾಳೆ ಭ್ರಮಿಸಬೇಕಾಯ್ತು. ಈಗ ನಾಳೆ ಅಂತ ಹೇಳಿದ ಕೂಡ ಸ್ವಲ್ಪ ಧೈರ್ಯ ಹಿಂಗೆ ಸರಿತಾನ. ಯಾಕೆ ಈ ನಾಳೆ ಯಾವಾಗಿನ ನಾಳೆ ಅಂತ ನಂಗೆ ಅನುಮಾನ. ಅದು ಇವತ್ತಿನ ನಾಳೆಯೋ ಮತ್ತೆ ನಾಳೆ ಬಂದಾವಾಗ ನಾಳೆ ಆಗುವುದಾ? ಅದೆಲ್ಲ ನಮ್ಮ ಸತ್ಯಲೋಕದಲ್ಲಿ ಇಲ್ಲ. ನಮ್ಮ ಸತ್ಯಲೋಕದಲ್ಲಿ ಇವತ್ತು ಅಂದ್ರೆ ಇವತ್ತೇ, ನಾಳೆ ಅಂದರೆ ನಾಳೆ. ನಾಳೆ ಇವತ್ತಿನ ದಿನಗಳೆದು ಬರುವ ದಿನ ನಾಳೆ. ಆ ನಾಳೆ ಎಂಬ ದಿನವೇ ನಿನಗೆ ಪಟ್ಟ ಅಭಿಷೇಕ. ಹೌದಾ? ಇದು ಧೈರ್ಯ ತಾಳು. ಮುಹೂರ್ತ ಬಂತ? ಒಳ್ಳಿತು ನೋಡಲು ಬೇಡಿದ ಕಾರ್ಯ ಭಾಗ ನನ್ನಲ್ಲಿ ಸೇರಲು ಆಗಲೊಳ್ಳಿತು ನೋಡಲು, ಆಗಲೊಳ್ಳಿತು ಒಳ್ಳಿತು ಒಳ್ಳಿತು ನೋಡಲು ಬೇಡಿದ ಕಾರ್ಯ ಭಾಗ ನನ್ನಲ್ಲಿ ಸೇರಲು. ನನ್ನಲ್ಲಿ ಸೇರಲು, ನನ್ನಲ್ಲಿ ಸೇರಲು ಒಳ್ಳಿತು ನೋಡಲು, ನನ್ನಲ್ಲಿ ಸೇರಲು ಒಳ್ಳಿತು ನೋಡಲು.
ಎಂತವುದು ಯಾವಾಗ ವಿದ್ಯೆಯ ನೋಡಲು ವಿದ್ಯೆಯ ನೋಡಲು ತಾನಪ್ಪೆ ಮೊದಲು ಈಗ ಎಣಿಸುತ್ತ ಬರಲು ನಾಳೆಯುಳಾಗಬಹುದೆಂಬ ಬಗೆಯ ನಾಳೆಯುಳಾಗಬಹುದೆಂಬ ಬಗೆಯ ಸರಾಗದಲ್ಲಿ ಬೀಳುವುದಕ್ಕೆ ಸಂತಸವಾಗದಿರುವುದೇ ಲೇಸು ಕಾರ್ಯವು ಸರಾಗ 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 ಸರಾಗದಲ್ಲಿ ಬೀಳುವುದಕ್ಕೆ ಸಂತಸವಾಗದಿರುವುದೇ ಲೇಸು 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 ಕಾರ್ಯವೋ ಆಗಲೊಳ್ಳಿ ನೋಡಲು ಬೇಡಿದ ಕಾರ್ಯ ಬಾಗನಲ್ಲಿ ಸೇರಲು ಬಾಗನಲ್ಲಿ ಸೇರಲು ಒಳಿತು ನೋಡಲು ನನ್ನಲ್ಲಿ ಸೇರಲು ಒಳಿತು ನೋಡಲು ನನ್ನಲ್ಲಿ ಸೇರಲು ಈಗ ಎಣಿಸುತ್ತ ಬರಲು ನಾಳೆಯುಳಾಗಬಹುದೆಂಬ ಬಗೆಯ ಬೇಡುವುದಕ್ಕೆ ಸರಾಗದಲ್ಲಿ ಬೇಡುವುದಕ್ಕೆ ಸಂತಸವಾಗದಿರುವುದಲೇಸು ಕಾರ್ಯವ ಸಂತಸವಾಗದಿರುವುದಲೇಸು ಕಾರ್ಯವ ಲೇಸು ಲೇಸು ಕಾರ್ಯವ ಆಗಲೊಳ್ಳಿತು ನೋಡಲು ಬೇಡಿದ ಕಾರ್ಯ ಭಾಗ ನನ್ನಲ್ಲಿ ಸೇರಲು ಎಂತವುದು ಯಾವಾಗ ವಿದ್ಯೆಯ ನಾಡಲು ವಿದ್ಯೆಯ ನಾಡಲು ತಾನಪ್ಪೆ ಮೊದಲು ತಾನ
ಆಗಲೊಳ್ಳಿತು ನೋಡಲು ಬೆಳಿದ ಕಾರ್ಯ ಭಾಗ ನನ್ನಲ್ಲಿ ಸೇರಲು ದಿನದ ದಿವಸದವರೆಗೆ ಚಿಂತೆಯಲ್ಲಿಯೇ ಯೋಚನೆಯಲ್ಲಿಯೇ ಕಾಲ ಕಳೆದವಳು ನೀನು. ಹಾಗಾಗಿ ಮುಂದೇನು ಎನ್ನುವಂತಹ ಚಿಂತೆ ಇವತ್ತು ನನ್ನಿಂದ ದೂರ ಆಗಿದೆ. ನಾಳೆಯ ದಿವಸ ವಿದ್ಯಾಧಿ ದೇವತೆಯ ಪಟ್ಟವನ್ನು ನೀನು ಕಟ್ತೇನೆ ಎನ್ನುವುದಾಗಿ ಹೇಳಿದಾಗ ಏನು ಹಾರಿದೆ, ಏನು ಕುಣಿದಾಡಿದೆ, ಕಾರಣ ಉಂಟು. ಮೊದಲಾಗಿ ಪಟ್ಟಕ್ಕೆ ನಾನಿಂತ ನೀವೇ ನಿರ್ಣಯಿಸಿದ್ದೀರಿ. ಪಟ್ಟ ನಿನಗೆ ನೀವು ನಿರ್ಣಯಿಸಿದ ಮೇಲೆ ಮತ್ತೊಂದು ಕ್ಯಾರಡ್ ಉಂಟಾ? ಬದಲಾಯಿಸುವುದು ನನ್ನ ಅಷ್ಟಕ್ಕೆ ನನಗೊಂದು ನೀತಿ ಎಳುಪು. ನಾನು ಅದಕ್ಕೆ ಸರಿಯಾ ಹೌದಾ ಅಲ್ವಾ? ಮತ್ತೆ ಯಾರಾದ್ರೂ ಬಂದು ಬಿಡ್ತಾರೋ ಏನು? ಅದಕ್ಕಲ್ಲ, ನನ್ನ ಸಾಮರ್ಥ್ಯ ಕಡಿಮೆ ಆಯ್ತು ಇಲ್ವಾ? ಬರಬೇಕು ಅಂತ ಬಯಸುವುದು ನಾನು, ಯಾರು ಬರುದಿಲ್ಲ ಅಂತ ಬೇಸರ. ಬೇಡ ಮಗಳೇ, ಸದ್ಯದಲ್ಲಿ ನಿನ್ನ ಸ್ಥಾನಕ್ಕೆ ಮತ್ತೆ ಯಾರೂ ಬರುವುದು ಬೇಡ. ಅಲ್ಲ, ಅದರ ಸ್ಪರ್ಧಿಗಳಾಗಿ ಆದ್ರೂ ಬರ್ಬೇಕು. ಸ್ಪರ್ಧೆಗಳಾಗಿ ಬಂದ್ರು ನಿನ್ನ ಎದುರಿಗೆ ಅವರು ನಿಲ್ಲುವುದಿಲ್ಲ ಎನ್ನುವ ವಿಶ್ವಾಸ ಉಂಟು. ಅಂದ್ರೆ ನಾವು ಓಡಿಸ್ತೇನೆ. ಅದರ ಅರ್ಥ ಹಾಗಲ್ಲ, ನಿನ್ನ ಸಾಮರ್ಥ್ಯ ಅಷ್ಟುಂಟು ಅಂತ. ಹಾಗೆ ಆದ್ರೆ ನೀವೇ ಈಗ ಹೇಳಿದ ಮೇಲೆ ಮತ್ತೆ ಧೈರ್ಯ ಬಂದದ್ದು ನನಗೆ. ಪಟ್ಟಕ್ಕೆ ನಾನೇ ಅಂತಾದ್ರೆ ಅದಕ್ಕೆ ಸಮರ್ಥನ ಅಂತ ನಾ ತೋರಿಸ್ಬೇಕು ಬೇಡವಾ? ಅದನ್ನು ಉಳಿಸ್ಕೊಳ್ತೇನೆ ಎನ್ನುವ ವಿಶ್ವಾಸ. ಹಾಗಾಗಿ ಹೌದು, ಇಷ್ಟೆಲ್ಲ ಹಾರಾಡಿ ಅಂದ್ರೆ ಶ್ರಮ ವಹಿಸುವಷ್ಟು ನಾನು ತಯಾರಿದ್ದೇನೆ. ನಮ್ಮವರೆಲ್ಲ ಕೆಲವರು ಇತ್ತೀಚೆಗೆ ಒಂದು ಆಕ್ಷೇಪಿಸಿದ್ರು. ಏನಂತ? ನಿಮ್ಮ ಮಗಳು ಮೊದಲಿನ ಹಾಗೆ ಕೆಲಸ ಮಾಡುವುದಿಲ್ಲ, ಲವಲವಿಕೆ ಇಲ್ಲ, ಸ್ವಲ್ಪ ಕಳೆಬೀಳ್ತಾಳೆ ಅಂತೆಲ್ಲ ಆಕ್ಷೇಪ ಮಾಡಿದ್ರು. ನಾನು ಹೇಳಿದೆ ಅವರಿಗೆ, ಏನೋ ತಲೆ ಬಿಸಿರ್ಬೇಕು, ಅಲ್ಲದೆ ಇದ್ರೆ ನನ್ನ ಮಗಳು ಹಾಗೆ ಮಾಡುವಲ್ಲ. ಹಾಗಲ್ಲ, ಕಟ ಕೃಷ್ಣ ಪಿಕ ಕೃಷ್ಣ ಕೋಬೇದೋ ಪಿಕ ಕಾಕಯ್ಯೋ ಅಂತ ಹೇಳಿದ್ರು. ಹೌದಾ? ಹಾಗೆ ಕಾಗಿಯೂ ಕಪ್ಪೆ ಕೋಗಿಲೆಯೂ ಕಪ್ಪೆ. ಹೌದಪ್ಪ. ಆದ್ರೆ ಕೋಗಿಲೆ ಅಂತ ಗುರುತಿಸಬೇಕಿದ್ರೆ ಅದು ಕೂಗಬೇಕು, ವಸಂತ ಕಾಲ ಬರಬೇಕು. ಹಾಗೆ ಅದು ನೀವೀಗ ಪಟ್ಟವನ್ನು ಕಟ್ತೇನೆ ಎನ್ನುವಂತಹ ವಿಷಯವನ್ನು ಕೇಳಿದಾಗ ವಸಂತ ಬಂದ ಹಾಗೆ ಉತ್ಸಾಹದಲ್ಲಿ ನಾನು ಅದನ್ನೇ ಯೋಚಿಸ್ತಾ ಬರ್ತಾ ಇದ್ದೆ. ಏನು ಮಗಳೇ, ನಿಮ್ಮನ್ನು ಹೇಗೆ ಹೇಳುವುದು ನಾನು, ಯಾವ ರೀತಿಯಾಗಿ ಪಟ್ಟವನ್ನು ಕಟ್ತೀರಿ ಈಗೆಲ್ಲ ಯೋಚಿಸ್ತಾ ಬರ್ತಾ ಇರುವಾಗ ಒಟ್ಟು ವಿದ್ಯೆಯ ಪಟ್ಟವನ್ನು ನಾಳೆಯ ಕಟ್ತೇನೆ ನಿಮಗೆ ಅಂತ ಹೇಳಿದ ಮೇಲೆ ಅನುಮಾನವೇ ಬೇಡ, ಸರಾಗವಾಯ್ತು. ಒಂದು ದೊಡ್ಡ ಉಸಿರು ಹೋಯ್ತು ನಂಗೆ. ಇವತ್ತಿನವರೆಗೆ ಕೇವಲ ಶಾರದೆ. ಹೌದು, ನಾಳೆ ಹಾಗಲ್ಲ, ವಿದ್ಯಾಧಿ ದೇವತೆ ಶಾರದೆ. ಹೌದು, ಸಂತಸ ಆಗದೆ ಇರ್ತದೆ ಅದನ್ನು ಕೇಳಿದವಾಗ. ಸಂತೋಷವೇ ಹೌದು, ಆದ್ರೆ ಒಂದು ಅಪಾಯ. ಏನು ಮಗಳೇ? ಪಟ್ಟವನ್ನು ಕಟ್ಟಬೇಕೆನ್ನುವ ಕಾರಣಕ್ಕಾಗಿ ನೀವು ಸೃಷ್ಟಿ ಮಾಡಿದ್ದು ಹೌದು, ನಾಳೆ ದಿವಸ ಕಟ್ಟುವುದು ಹೌದು, ಆದ್ರೆ ನಮ್ಮೊಬ್ಬರಿಗೆ ಗೊತ್ತಾದ್ರೆ ಸಾಲದು. ಅಪ್ಪ ಕೊಟ್ಟ ಮಗಳು ಪಡೆದಿಲ್ಲ ಅಂತಾಗಬಾರ್ದು. ಅದೊಂದು ವಿಶೇಷ ಸಮಾರಂಭವಾಗಬೇಕು, ಸಂಭ್ರಮವಾಗಬೇಕು. ಸತ್ಯಲೋಕದಲ್ಲಿ ಜರುಗುವಂತಹ ಈ ಕಾರ್ಯ ಎನ್ನುವುದು ಲೋಕಲೋಕವೇ ಮೆಚ್ಚುವ ಹಾಗಾಗಬೇಕು. ಹಾಗಾಗ್ಬೇಕು ಅಂತಾದ್ರೆ ಅವರು ಬಂದು ಈ ಕಾರ್ಯಕ್ರಮದಲ್ಲ ಭಾಗವಹಿಸಬೇಕು. ಬಹಳ ನಿರೀಕ್ಷಿಸಿ ನೀನು ಈ ಪಟ್ಟವನ್ನ ಪಡಿತಾ ಇದ್ದೀಯ. ಹೌದು, ಹಾಗಾಗಿ ನಿನ್ನ ಕಲ್ಪನೆಯಲ್ಲಿ ಹೇಗಾಗಬೇಕು ಎನ್ನುವುದಾಗಿ ಹೇಳ್ತೀಯೋ ಅದೇ ರೀತಿಯ ವ್ಯವಸ್ಥೆಯಿಂದ ನಿನಗೆ ವಿದ್ಯಾಧಿ ದೇವತೆಯ ಪಟ್ಟ ಕಟ್ತೇನೆ. ಹೌದಾ? ಯೋಚಿಸ್ತಾ ಬರ್ತಾ ಇರುವಾಗ ಒಟ್ಟು ವಿದ್ಯೆಯ ಪಟ್ಟವನ್ನು ನಾಳೆಯ ಕಟ್ತೇನೆ ನಿಮಗೆ ಅಂತ ಹೇಳಿದ ಮೇಲೆ ಅನುಮಾನವೇ ಬೇಡ, ಸರಾಗವಾಯ್ತು. ಒಂದು ದೊಡ್ಡ ಉಸಿರು ಹೋಯ್ತು ನಂಗೆ. ಇವತ್ತಿನವರೆಗೆ ಕೇವಲ ಶಾರದೆ. ಹೌದು, ನಾಳೆ ಹಾಗಲ್ಲ, ವಿದ್ಯಾಧಿ ದೇವತೆ ಶಾರದೆ. ಹೌದು, ಸಂತಸ ಆಗದೆ ಇರ್ತದೆ ಅದನ್ನು ಕೇಳಿದವಾಗ. ಸಂತೋಷವೇ ಹೌದು, ಆದ್ರೆ ಒಂದು ಅಪಾಯ. ಏನು ಮಗಳೇ? ಪಟ್ಟವನ್ನು ಕಟ್ಟಬೇಕೆನ್ನುವ ಕಾರಣಕ್ಕಾಗಿ ನೀವು ಸೃಷ್ಟಿ ಮಾಡಿದ್ದು ಹೌದು, ನಾಳೆ ದಿವಸ ಕಟ್ಟುವುದು ಹೌದು, ಆದ್ರೆ ನಮ್ಮೊಬ್ಬರಿಗೆ ಗೊತ್ತಾದ್ರೆ ಸಾಲದು. ಅಪ್ಪ ಕೊಟ್ಟ ಮಗಳು ಪಡೆದಿಲ್ಲ ಅಂತಾಗಬಾರ್ದು. ಅದೊಂದು ವಿಶೇಷ ಸಮಾರಂಭವಾಗಬೇಕು, ಸಂಭ್ರಮವಾಗಬೇಕು. ಸತ್ಯಲೋಕದಲ್ಲಿ ಜರುಗುವಂತಹ ಈ ಕಾರ್ಯ ಎನ್ನುವುದು
ಲೋಕವೇ ಮೆಚ್ಚುವ ಹಾಗಾಗಬೇಕು. ಹಾಗಾಗ್ಬೇಕು ಅಂತಾದ್ರೆ ಅವ್ರು ಬಂದು ಈ ಕಾರ್ಯಕ್ರಮದಲ್ಲ ಭಾಗವಹಿಸ್ಬೇಕು. ಬಹಳ ನಿರೀಕ್ಷಿಸಿ ನೀನು ಈ ಪಟ್ಟವನ್ನ ಪಡಿತಾ ಇದ್ದೀಯ. ಹೌದು. ಹಾಗಾಗಿ ನಿನ್ನ ಕಲ್ಪನೆಯಲ್ಲಿ ಹೇಗಾಗಬೇಕು ಎನ್ನುವುದಾಗಿ ಹೇಳ್ತೀಯೋ ಅದೇ ರೀತಿಯ ವ್ಯವಸ್ಥೆಯಿಂದ ನಿನಗೆ ವಿದ್ಯಾದಿ ದೇವತೆಯ ಪಟ್ಟ ಕೊಡ್ತೇನೆ. ಹೌದಾ? ಏನಾಗ್ಬೇಕು? ಹಾಗೆ ನೋಡಿ ಒಂದು ಆಸೆ ಇರ್ತದೆ ಹೆಣ್ಮಕ್ಳಿಗೆ. ಹೌದಾ? ಮದುವೆ ನಮ್ದು ಹೀಗಾಗ್ಬೇಕು, ಅಥವಾ ಮತ್ತೊಂದ್ರೆ ಹೀಗಾಗ್ಬೇಕು, ನಮ್ಮ ಪಟ್ಟಬಂಧ ಮಹೋತ್ಸವ ಹೀಗಾಗ್ಬೇಕು, ಹಂಗ ಉಂಟೆ. ಹೌದು ಮತ್ತೆ ಹೌದಪ್ಪ. ಏನಾಗಬೇಕು, ಯಾವ ವ್ಯವಸ್ಥೆ ಆಗಬೇಕು? ಮೊದಲಾಗಿ ವಿಶೇಷವಾದಂತಹ ಒಂದು ಮಂದಿರದ ವ್ಯವಸ್ಥೆ ಆಗ್ಬೇಕು, ಸಭಾಮಂಟಪದ ವ್ಯವಸ್ಥೆ ಆಗ್ಬೇಕು. ನಮ್ಮ ಸತ್ಯಲೋಕವೇ ಬೆಕ್ಕಸ ಬೆರಗಾಗುವ ಹಾಗೆ, ಹೌದು, ಲೋಕವೇ ಮೂಗಿನ ಮೇಲೆ ಬೆರಳಿಡುವ ಹಾಗೆ, ಹೌದು, ಇಲ್ಲೊಂದು ಸಭಾ ಮಂಟಪ. ಹೌದು, ಸಭಾಹಿತರು ಇರ್ಬೇಕು. ಸಭಾಹಿತರು ಸಭಾಹಿತರು ಇರ್ಬೇಕು. ನೀನು ಆ ಬಗ್ಗೆ ಆಲೋಚನೆ ಮಾಡುವುದೇ ಬೇಡ. ಯಾರೇ ಒಳ್ಳೆ ಕಾರ್ಯ ಮಾಡುವಲ್ಲಿ ಮುಂದುವರಿದ್ರು ಸಭಾಹಿತರು ಬೆನ್ನಿಗಿದ್ದೇ ಇಲ್ಲ. ಹಾಗೆ ಅವರನ್ನು ನಾವು ಬಳಸಿಕೊಳ್ಬೇಕು. ಹೇಗೆ? ವಿಶೇಷವಾದಂತಹ ಮಂಟಪ ಸಿದ್ಧ ಆಗ್ಬೇಕು ಅಂತ ಹೇಳಿದ್ನಲ್ಲ, ಅದಕ್ಕೆ ನೀನು ಆಲೋಚಿಸುವುದೇ ಬೇಡ. ನಮ್ಮ ವಿಶ್ವಕರ್ಮರಿಗೆ ಹೇಳಿದ್ರೆ ಆಯ್ತು, ಅವರು ತಕ್ಷಣದಲ್ಲಿ ಅದನ್ನು ಸಿದ್ಧ ಮಾಡ್ತಾರೆ. ಜಾಗ್ರತೆ ಮಾಡಿಕೊಳ್ಳುದೇ ಅದು. ಏನು ವಿಶ್ವಕರ್ಮರಿದ್ದಾರೋ ನಮಗೆ ಸ್ವಲ್ಪ ತಲೆಬಿಸಿ ಕಡಿಮೆ. ಹಾಗಂತ ಅವರಿಗೆ ಸದ್ಯ ಆ ಕೆಲಸ ಸಿಗಿಲ್ಲ, ಅವ್ರೀಗ ಮಾಡ್ತಾರೆ. ಹಾಗಲ್ಲ, ಅವರಿದ್ರೆ ಅದೊಂದು ವ್ಯವಸ್ಥೆ. ಆ ವ್ಯವಸ್ಥೆಯಲ್ಲಿ ನಾವು ಸ್ವಲ್ಪ ಕೆಲಸ ಕಡಿಮೆ ಮಾಡಿದ್ರು ಆಗ್ತದೆ. ಅವ್ರು ತುಂಬಿಕೊಂಡು ನಡೆದ್ಬಿಟ್ಟು ಅವ್ರ ವ್ಯವಸ್ಥೆ ಆಗಿರುವುದರಿಂದ ಅವ್ರನ್ನ ಜೊತೆಗೆ ಇದ್ರೆ ಸಹ ಅಷ್ಟೇ ಅಲ್ಲ, ಇನ್ನು ಸಭಾಧ್ಯಕ್ಷರು ನೀವಿದ್ದೀರಿ ಸತ್ಯಲೋಕ. ಆದ್ರೆ ಒಂದು ನಾರಾಯಣ ಬರಬೇಕು, ಅಜ್ಜಯ್ಯ ಹಿರಿಯರನ್ನು ನಾವು ಕರೆಯದೆ ಸಮಾರಂಭ ಆಗುವುದು ಸರಿಯಾಗಲ್ಲ. ಮನೆಯಲ್ಲಿ ಹಿರಿಯರು ಬೇಕೇ ಬೇಕು. ಹೌದು, ಅಜ್ಜನಿಗೆ ಹೇಳಿ ಕಳುಹಿಸೋಣ. ಬಂದ ಮೇಲೆ ಲಕ್ಷ್ಮಿ ಅಜ್ಜಿ ಬಂದೇ ಬರ್ತಾರೆ. ಅವ್ರ ಅಜ್ಜಿ ಒಟ್ಟಿಗೆ ಇರ್ತಾರೆ. ಈ ವಯಸ್ಸಿಗೂ ಚಂದ್ರೇ ಅವರು ಲಕ್ಷ್ಮಿ. ಆಮೇಲೆ ದೇವೇಂದ್ರ ಬರ್ಬೇಕು. ದೇವೇಂದ್ರ ಅವನಿಗೆ ಕರೆ ಕಳುಹಿಸಿದ್ರೆ ಸಾಕು, ಇಲ್ಲಿ ಸತ್ಯಲೋಕದಲ್ಲಿ ಬರ್ತಾನ. 33 ಕೋಟಿ ಸಭೆ ತುಂಬಲಿಕ್ಕೆ ಮತ್ತೆ ಬೇರೆ ಎಂತ ಬೇಡ. ಅವ ಎಲ್ಲರನ್ನು ಕರೆತಾ ಅಂತ ಒಂದು ಮಾತು ಹೇಳಿದ್ರೆ ಸಾಕು. ಹೌದು, ಕೋಟಿ ದೇವತೆಗಳ ಸಹಿತ ಬರ್ತಾನೆ. ಹೌದು, ಮತ್ತೆ ಯಕ್ಷರು ಬರಬೇಕು, ಕಿನ್ನರು ಬರಬೇಕು, ಪಾತಾಳದವರು ಬರಬೇಕು, ಪಾತಾಳದವರನ್ನು ಬರಬೇಕು. ಆಮೇಲೆ ಇನ್ನು ಸತ್ಯಲೋಕದಲ್ಲಿ ನೀವು ಆಯ್ತು, ವೈಕುಂಠದಲ್ಲಿ ನಾರಾಯಣ ಆಯ್ತು, ಕೈಲಾಸವಾಸಿ ಶಿವ ಬರಬೇಕು. ಆಮೇಲೆ ಕುಸುಮಾವತಿ ಮನ್ಮಥ ಬರಬೇಕು. ಆಮೇಲೆ ಒಂದು ಮಾತು, ಏನು ಇವರಿಬ್ಬರನ್ನು ಕರೆಯುವಾಗ ಸ್ವಲ್ಪ ಯೋಚನೆ ಮಾಡು. ಕಂಡರೆ ನಿನ್ನನು ಕಾಡದೆ ಬಿಡನು, ಕಂಡರೆ ನಿನ್ನನು ಕಾಡದೆ 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 ಬಿಡನು. ಜಗದಲ್ಲಿ ಸರ್ವತ್ರ ಜಗದಲ್ಲಿ ಸರ್ವತ್ರ ಕುಣಿವ 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 ಹಾಗಾಗಿ ನೀನು ಹೇಳಿದ ತೆರನಂತೆ ಎಲ್ಲಾ ವ್ಯವಸ್ಥೆಯನ್ನು ಕಲ್ಪಿಸಿ ಕೊಡೋಣ ಮಗಳೇ. ಅದೆಲ್ಲ ಬರಬೇಕು, ಸಭೆ ತುಂಬಬೇಕು. ಆದ್ರೆ ಕೊನೆಯದಾಗಿ ಇಬ್ಬರ ಹೆಸರು ಹೇಳಿದೆಯಲ್ಲ, ಹರ ಮತ್ತು ಮಾರ. ಅವರಿಬ್ಬರನ್ನು ಕರೆಯುವುದು ಸೂಕ್ತ ಅಲ್ಲ. ಯಾಕೆಂದ್ರೆ ನೀನು ತಿಳಿದಷ್ಟು ಸಂಭಾವಿತರು ಅಲ್ಲ, ಶ್ರೇಷ್ಠರು ಅಲ್ಲ. ಹೇಳಿಕೊಳ್ಳುವುದಕ್ಕೆ ಆ ಹರ ಶಂಕರ ಅವ ನಮ್ಮ ಓರಗೆಯವ. ಹೌದು, ತ್ರಿಮೂರ್ತಿಗಳಲ್ಲಿ ಒಬ್ಬ. ಹೌದು, ಕೈಲಾಸಪತಿ ಯಾವ ಬರಬೇಕಲ್ವಾ? ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ಅಂದ್ರೆ ಅವನನ್ನ ದೂರದಿಂದ ನೋಡುವುದಕ್ಕೆ, ಅವನ ವಿಷಯವನ್ನ ದೂರದಿಂದ ಹೇಳುವುದಕ್ಕೆ ಮಾತ್ರ ಚಂದ ಬಿಟ್ರೆ ಅವನ ಹತ್ರ ಹೋದ್ರೆ ಯಾರಿಗೂ ಒಳಿತಾಗುವುದಿಲ್ಲ ಮಗಳಿಗೆ. ಯಾಕೆ ಅಷ್ಟು ಬಿಸಿಯಾ?
ಅಯ್ಯೋ ಆ ಶಂಕರ ರುಂಡಮಾಲೆಯನ್ನ ಅಂತ ಶಿವನು ಸ್ತ್ರೀಯರ ಭ್ರಾಂತ. ಓ ಶಂಕರನಿಗೆ ಹೆಣ್ಣುಚ್ಚ. ಅಯ್ಯೋ ಶಂಕರ ದೊಡ್ಡ ಹೆಣ್ಣುಚ್ಚ. ಪ್ರಚಾರದಲ್ಲಿಲ್ಲ ಅಷ್ಟೇ. ಹಾಗಾಗಿ ಆ ಶಂಕರನ ಇಲ್ಲಿಗೆ ಬಂದ ಅಂತಾದ್ರೆ ಕಂಡರೆ ನಿನ್ನನು ಕಾಣದೆ ಬಿಡ. ಒಬ್ಬೊಬ್ರು ಬರ್ತೆ ಹೋದ್ರೆ ಸಭಾ ವ್ಯವಸ್ಥೆ ಹಾಳು ಮಾಡಿಕೊಳ್ಳುವುದಕ್ಕೆ ನಾವೇ ಅವಕಾಶ ಕೊಡುವುದು ಬೇಡ. ಆದ್ದರಿಂದ ಹರಬೇಡ. ಮೊನ್ನೆ ತಾವ ಚಂದ್ರನ್ಯ ಅವ ಚಂದ ಹೌದು. ಈ ಲೋಕದಲ್ಲಿ ಚಂದಕ್ಕೆ ಮತ್ತೊಂದು ಹೆಸರೇ ಮನ್ಮಥ. ಹೇಳುದುಂಟು ಹಾಗೆ ಎಲ್ಲರೂ ಹೇಳ್ತಾರೆ. ಎಂತ ಕುರೂಪಿಯಾದ ಮಕ್ಕಳನ್ನು ಪಡೆದವರು ಮನ್ಮಥ ಹಾಗೆ ನನ್ನ ಮಗ ಅಂತ ಹೇಳುವುದು ಅಪ್ಪ ಅಮ್ಮ. ಹಾಗಂತ ಚಂದ ಇದ್ದದ್ದೆಲ್ಲ ಒಳ್ಳೇದಾಗಿರ್ತದೆ ಅಂತ ಭಾವಿಸಬಾರದು ಮಗಳಿಲ್ಲ. ಅವ ಚಂದ ಇದ್ದದ್ದು ಹೌದು, ಒಳ್ಳೆಯವ ಅಲ್ಲ. ಅವನ ಕೈಯಲ್ಲಿ ಪಂಚ ಸಹಾಯಕಗಳು. ಆ ಬಾಣವನ್ನು ಹೋದಲ್ಲೆಲ್ಲ ಪ್ರಯೋಗಿಸುವುದು. ಆಮೇಲೆ ಆ ಬಾಣ ಪ್ರಯೋಗದಿಂದಲಾಗಿ ಅಲ್ಲಿರುವ ವ್ಯವಸ್ಥೆಯನ್ನು ಅವ್ಯವಸ್ಥೆ ಮಾಡಿಸುವುದು. ಹೆಣ್ಣು ಗಂಡುಗಳು ಒಂದಾಗುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುವುದು. ಈ ಲೋಕದ ಸೃಷ್ಟಿಗೆ ತಾನೇ ಕಾರಣಕರ್ತ ಎನ್ನುವುದಾಗಿ ಭಂಡತನದಿಂದ ಕುಣಿದಾಡ್ತಾ ಇದ್ದಾನೆ. ಹೌದಾ? ಹಾಗಾಗಿ ಅವ ಬಂದ್ರೆ ದೊಡ್ಡ ಅಪಾಯ. ಅವ ಬರುವುದು ಬೇಡ. ಉಳಿದವರಿಗೆಲ್ಲ ವ್ಯವಸ್ಥೆ ಮಾಡಿಸ್ತೇನೆ. ನಮ್ಮ ಕಾರ್ಯಕ್ರಮ ಆಗುವುದು ಎಲ್ಲಿ? ಅಗ್ರಸ್ಥಾನದಲ್ಲಿ ಬೇಕಾದ ವ್ಯವಸ್ಥೆಗೆ. ಹೌದು, ಎಲ್ಲ ಸಿದ್ಧರಾಗಿ ಕಟ್ಕೊಂಡು ಬಂದಿದ್ದಾರೆ. ಹಾಗಾಗಿ ಅದು ಹಾರದೋಪಾದಿಯಲ್ಲಿ ತೋರಣವಾಗಿ ಕಾಣಬೇಕು. ಅಗ್ರ ಹಾರವಾಗಿ ಎನ್ನುವ ಹಾಗೆ ಭ್ರಮಿಸ್ತಾ ಇದೆ. ಅದಕ್ಕೆಲ್ಲ ಕಾರಣ ವಿಶ್ವಕರ್ಮನ ಕೈಚಳಕ. ಅನುಮಾನವೇ ಇಲ್ಲ. ದೇವ ಶಿಲ್ಪಿ ತನ್ನ ಕರಚಮತ್ಕೃತಿಯನ್ನ ಈ ಸಭಾಮಂಟಪ ನಿರ್ವಹಣೆ ಮಾಡುವಲ್ಲಿ ತೋರ್ಪಡಿಸಿದ್ದಾನೆ. ಹಾಗಾಗಿ ನಮಗೆ ಇದು ಸತ್ಯಲೋಕ ಹೌದು ಅಲ್ಲವೋ ಎನ್ನುವುದಾಗಿ ಅನುಮಾನ ಮೂಡುವ ಹಾಗಾದದ್ದು. ಅಲ್ಲಲ್ಲಿ ಭಾವಚಿತ್ರಗಳು ನೋಡಿ. ಸಭಾ ವಲಯದ
ಚಂದಕ್ಕಾಗಿ. ಆ ಕಂಬ ನೋಡಿ, ರತ್ನ ಕಂಬ, ರತ್ನಗಂಬ ಅನುಮಾನವಿಲ್ಲ. ಅದಕ್ಕೆ ಮತ್ತೆ ಹೂವು. ಹೌದೌದು. ಏನು ವ್ಯವಸ್ಥೆ ಅಂತ. ಇದು ನಾಳೆ ಇರುದಿಲ್ಲ ಮತ್ತೆ. ಇಲ್ಲಪ್ಪ, ಒಂದು ದಿವಸಕ್ಕಾದ್ರೂ ಎಷ್ಟು ವ್ಯವಸ್ಥೆ ಮಾಡಿದ್ದಾರೆ ಅಲ್ವಾ? ಹೆಮ್ಮೆ ಪಡಬೇಕು. ಅನುಮಾನವೇ ಇಲ್ಲ. ಇದನ್ನೆಲ್ಲ ಬಂದು ನೋಡ್ಬೇಕು ನಮ್ಮವರೆಲ್ಲ ಅಲ್ವಾ? ಅಷ್ಟೇ ಅಲ್ಲ, ಭಾವಚಿತ್ರ ಇದ್ನಲ್ಲ ಅಪ್ಪ, ಅಲ್ಲಿ ಮೇಲೆ ಮೇಲೆ ಅದು ನಾರಾಯಣನ, ಅದು ನಾರಾಯಣ ಗೋಡೆ ಮೇಲೆ ನಾರಾಯಣ ಚಿತ್ರ. ಹೌದು. ಆ ಗೋಡೆ ನಾರಾಯಣ ಎಷ್ಟು ಚಂದ. ಗೋಡೆ ನಾರಾಯಣ ಯಾವ ಕಾಲಕ್ಕೂ ಚಂದವೇ. ಹೌದು. ಅಷ್ಟೇ ಅಲ್ಲ, ಲಕ್ಷ್ಮಿಯಜ್ಜು ಕುಳಿತಿದ್ದಾಳೆ ನೋಡಿ. ಕಾಲ ಮೇಲೆ ಕಾಲು ಹಾಕ್ಬಿಟ್ಟು ದೇವೇಂದ್ರನೇ ಅಲ್ವಾ? ದೇವೇಂದ್ರನೇ ಇಷ್ಟೆಲ್ಲ ದೇವತೆಗಳು. ಹೌದು. ಅಯ್ಯೋ, ಸಿದ್ಧ ಸಾಧ್ಯ ಗುರುತಿಸುವುದಕ್ಕೆ ಸಾಧ್ಯ ಅಂತ ಅಪ್ಪಯ್ಯ ನೋಡಿದ್ಯಾ? ಯಾರು? ಹುಳ ಅಂತ ಉಂಟು. ಮಂಡೆ 4 ಕುಳ್ಳ. ಹೌದು, 4 ಮಂಡೆ. ಇಲ್ಲೆಷ್ಟು ಮಂಡೆ ಉಂಟು? ಅದು ಬೇರೆ ಯಾರಲ್ಲ, ಇದು ನಿಜವಾದ ಬ್ರಹ್ಮ. ಅದು ಗೋಡೆಯಲ್ಲಿರುವ ಬ್ರಹ್ಮ. ಓ, ಗೋಡೆ ಬ್ರಹ್ಮ ಚಂದವೇ ಅಲ್ವಾ? ಗೋಡೆ ಬ್ರಹ್ಮ ಚಂದ ಅಷ್ಟೇ ಅಲ್ಲ, ನಿಜವಾಗಿ ಆದರ್ಶಪ್ರಾಯವಾದದ್ದೇ ಗೋಡೆ ಬ್ರಹ್ಮ. ಈಗ ಗೋಡೆ ಮೇಲೆ ಕೂತಿದೆ ಬ್ರಹ್ಮ. ಯಾಕೆ? ಗೋಡೆ ಬ್ರಹ್ಮನನ್ನ ಮೀರಿಸುವ ಬ್ರಹ್ಮ ಮತ್ತೆ ಬರುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಯಾಕೆ? ಆ ಬ್ರಹ್ಮನಿಗೆ ಚಲನೆ ಎನ್ನುವುದಿಲ್ಲ. ಹೌದು. ಇದಕ್ಕಾಗಲ್ಲ, ಚಲನೆ ಉಂಟು. ಅದಲ್ಲ ಅಪ್ಪಯ್ಯ, ಅದೆಂತದ್ದು ಹುಳ ನಾರಾಯಣ ಹಾಗೆ? ಕುಸುಮಗಳ ದಂಡೆ. ಓಹೋ, ಸಮಿತ ಭೃಂಗಗಳು ನಿಜವಾದಂತಹ ಹೂವು ಎನ್ನುವುದಾಗಿ ಭಾವಿಸಿ ಭೃಂಗಗಳದಲ್ಲ ಮಕರಂದ ಹೀರುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಅಪ್ಪ, ಎಷ್ಟು ಚಂದ ಆಗ್ತದೆ. ಅಲ್ಲ, ನಿಮ್ಮನಿಗೆ ಅದು ಅಯ್ಯೋ, ಇದಿಷ್ಟು ಚಂದ. ನೋಡಿದ್ಯಾ ಆ ಕಡೆಯಲ್ಲಿ? ಇದ್ದಕ್ಕಿದ್ದ ಹಾಗೆ ಆ ಚಿತ್ರಪಟವನ್ನು ತೆಗೆದು ಹೊರದು ಧೂಳೀಪಟ ಮಾಡಿ. ನಾನು ನಿನ್ನೆ ಹೇಳಿದ್ದೇನೆ ಏನಂತ? ಮನ್ಮಥನ ವಿಷಯದಲ್ಲಿ. ಅವನು ಖಂಡ. ಈ ಭಾವಚಿತ್ರ ಅದೇ ಮನ್ಮಥನದ್ದು. ಎಷ್ಟು ಚಂದ ಇದ್ದಿತ್ತು. ಆರಿಸಿ ಬಿಡ್ತೇನೆ ಚಂದವಂತೆ. ಈ ಕೆಲವು ವಿಷಯ ನೆನಪಿನಲ್ಲಿ ಇಟ್ಕೊಳ್ಬೇಕು ಮಗಳೇ. ಕೆಲವು ಕ್ಷೇತ್ರಕ್ಕೆ ಆ ವ್ಯಕ್ತಿಗಳೇ ಉಪಸ್ಥಿತರಿರಬೇಕು ಅಂತಿಲ್ಲ. ಅವ್ರ ಹೆಸರಿದ್ರು ಸಾಕಾಗ್ತದೆ, ಅವರ ಭಾವಚಿತ್ರ ಇದ್ರು ಸಾಕಾಗ್ತದೆ. ಅಲ್ಲಿಯ ವ್ಯವಸ್ಥೆಯೇ ಹಾಳಾಗಿ ಹೋಗ್ತದೆ. ಎಲ್ಲ ಆ ಕಡೆಗೆ ನೋಡೋದು. ಹಾಗಾಗಿ ಅವನ ಚಿತ್ರ ನಮ್ಮ ವ್ಯವಸ್ಥೆಯನ್ನು ಹಾಳುಬಿಡಬಾರದು ಎನ್ನುವ ಕಾರಣಕ್ಕಾಗಿ ಪುಡಿ 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 ಮಾಡಿ ಹಾಕಿದ್ದೇನೆ. ಹಾಗೆ ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಬುದ್ಧಿವಂತರಿಗೆ. ಆದ್ರೆ ಒಂದು ಇನ್ನು ಕೆಲವು ಆಸನ ಬರ್ದಾದ ಕಾಣ್ತದೆ. ಆಸನ ಬರಿದಾಗಿಯೇ ಇದಕ್ಕೆ ಮುಹೂರ್ತ ಇನ್ನು ಸ್ವಲ್ಪ ಸಮಯ ಉಂಟು. ಅಲ್ಲಿವರೆಗೆ ವಿಶ್ರಾಂತಿ ಪಡೆಯುವ.